ಮಹಾತ್ಮ ಗಾಂಧಿ ಅವರು ಹೇಳ್ತಿದ್ರು. ಮಾವ ಫುಲ್ ಸುಸ್ತಾಗ್ಬಿಟ್ಟಾನ, ಪರ್ವತಣ್ಣ ಮಕ್ಕೊಂಬಿಟ್ಟಾನ. ಭೀಮನ ಕೊಳ ಇನ್ನೇನು ಸ್ವಲ್ಪ ಇದೆ, ಎಲ್ಲ ಸುಸ್ತಾಗ್ಬಿಟ್ಟಿವಿ. ಹಂಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತೇಳಿ ಈಗ ಕಾಣ್ತಾ ಇರೋದೇ ಕೆಳಗಡೆ ಡೌನಲ್ಲಿರೋದೇ ಭೀಮನ ಕೊಳ. ಅವರು ಮುಂದೆ ಎಲ್ಲ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಫುಲ್ ಸ್ಪೀಡ್ ಇದ್ದಾರೆ ಅವರೆಲ್ಲ. ಇದೇ ನೋಡ್ರಿ ಭೀಮನ ಕೊಳ ನೋಡಿ ಸ್ವಾಮಿ. ಟೈಮ್ ಫೋಟೋ ತೆಗಿತೀನಿ. ಜನ ಹೋಗ್ತಿದ್ರು ಕಾಣಿಸ್ತಾ ಇದೆ ಅನ್ಸುತ್ತೆ. ಭೀಮನ ಕೊಳ ಕೆಳಗೆ ಇಳಿತಾ ಇದ್ದೀವಿ. ನಮ್ಮ ಹುಡುಗ ನೋಡಿದ್ರೆ ಬ್ಯಾಗು 2 ಕಡೆ ಹಿಂದೆ ಕಿತ್ತಾಕ್ಬಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಹೋಗ್ಬೇಕು. ಆ ಕಡೆ ಅಪ್ಪಕ್ಕಿ ಕೈಲಾಸ ಪರ್ವತ ಎಕ್ಕಿ, ಕೈಲಾಸ ಪರ್ವತ ಆದಮೇಲೆ ಆಗೋಯ್ತು, ಮುಗಿದೋಯ್ತು, ಫೈನಲ್ ಅದೇ. ಇದೇ ಇನ್ನು ಸಿಕ್ಕಾಪಟ್ಟೆ ನೋಡೋಕ್ಕೆ ಇಷ್ಟು ಕಾಣ್ತಾ ಇದೆ ಅಷ್ಟೇ. ಅವರ ತುಂಬ ದೂರ ಹೋಗ್ಬೇಕು. ಓದ್ತಾ ಇದ್ರು ಹಂಗೆ ಓದ್ತಾನೆ ಇರಬೇಕು. ಎಷ್ಟು ಹೋದ್ರೂ ಹತ್ರ ಸಿಗೋದೇ ಇಲ್ಲ, ಇನ್ನೂ ದೂರ ಐತೆ ಸಿಕ್ಕಾಪಟ್ಟೆ. ನೋಡೋಕೆ ಮಾತ್ರ ಈ ಥರ ಕಾಣಿಸುತ್ತೆ ಅಷ್ಟೇ. ಏನು ಗದಮ್ ಅಂತ ಹೇಗಿರ್ಬಿಟ್ಟ ಅರ್ಧ ಯಾವ್ದಿಲ್ಲ. ಇಲ್ಲಿದ್ದ ಅಲ್ಲಿ ಫೋಟೋ ತೆಗೆದು ಅಂತ ಹೇಳೋದ ಕಟ ನಾನು ಕೂತಿದ್ದೆ, ಅವ್ನು ಹೇಳ್ಬೇಕಾಯ್ತಂತ. ಸಿಗೋದಿಲ್ಲ, ಬರ್ರಿ ಸರ್ ಹೋಗ್ರೆ ಏನೇನು ಸಿಗೋದಿಲ್ಲ. ಫೈನಲಿ ಭೀಮನ ಕೊಳ ರೀಚ್ ಆಗಿದ್ವಿ. ನಮ್ಮ ಹುಡುಗರು ಬೇಗನೆ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗೆ ಇಳಿಯೋಕ್ಕೆ ಸ್ವಲ್ಪ ಟಫ್ ಇದೆ ಸಿಕ್ಕಾಪಟ್ಟೆ, ಅದು ಇಳಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ಗುಂಡಿ ಇದ್ದಾವೆ, ಇಳಿಯೋಕ್ಕೆ ಕಷ್ಟ ಇತ್ತು ಸ್ವಲ್ಪ. ಇನ್ನೊಂದು ರೂಟ್ ಇದೆ, ನಾವು ಶಾರ್ಟ್ಕಟ್ ಬಂದುಬಿಟ್ಟಿದ್ದೀವಿ. ಫೈನಲಿ ಗಾಟ್ ಇಟ್ ಭೀಮನ ಕೊಳ. ಈ ಕಡೆ ನೀರಿದ್ದಾವೆ, ಸ್ನಾನ ಮಾಡೋರು ಮಾಡ್ಬೋದು. ಹಾಗೆ ಹೋಗೋರು ಹಾಗೆ ಹೋಗ್ತಾರೆ. ಇಲ್ಲಿ ಶಿವಮಾಲೆ ಹಾಕ್ಕೊಂಡಿರ್ತಾರಲ್ಲ ಕೆಲವರು, ಸ್ನಾನ ಮಾಡೋರು ಅವರು ಮಾಡ್ತಾರೆ, ಬೇರೆಯವರು ಮಾಡ್ತಾರೆ. ತುಂಬ ದೂರಿಂದ ಫುಲ್ ಊರಿಂದನೇ ನಡ್ಕೊಂಬಂದಿರ್ತಾರಲ್ಲ ಅವರೆಲ್ಲ ಸ್ನಾನ ಮಾಡ್ತಾರೆ ಆಲ್ಮೋಸ್ಟು. ಇಲ್ಲಿ ವೆಂಕಟಾಪುರದಿಂದ ಬಂದಿರೋರು ಅಲ್ಲೂ ಜಾಸ್ತಿ ಸ್ನಾನ ಮಾಡಲ್ಲ, ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ಹಂಗೆ. ಅಲ್ಲಿಂದನೇ ಸುಸ್ತಾಗಿರ್ತಾರಲ್ಲ, ಸಿಕ್ಕಾಬಿಟ್ಟೆ ಎಷ್ಟು ವಾರದಿಂದ ಬಂದಿರ್ತಾರೆ, ಹಂಗಾಗಿ ಸ್ನಾನ ಮಾಡೋರು ಮಾಡ್ತಾರೆ. ನೀರು ಮಾತ್ರ ಸಖತ್ತಾಗಿದ್ದಾವೆ ಕುಡಿಯೋಕ್ಕೂ. ನಮ್ಮ ಹುಡುಗರೆಲ್ಲ ಫುಲ್ ರೆಸ್ಟ್ ಅಂತ ಇದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆಲ್ಲ. ಸ್ನಾನ ಮಾಡ್ತಾನೆ, ಅಲ್ಲಿಂದ ಕೆಳಗೆ ಊಟ ಬರ್ತಾವೆ. ಆಗೈತಲ್ಲ ಅಲ್ಲೇ ಎಲ್ಲ ನೆಲದ ನಿಂತ ಇದೆ ನೋಡಿ ಫ್ರೆಂಡ್ ಭೀಮನ ಕೊಳ. ಇಲ್ಲಿ ಬಂದು ಎಲ್ಲ ನೀರು ಸ್ಟಾಕ್ ಆಗ್ತವೆ. ಯಾರನ್ನು ಬಂದು ಗಲೀಜು ಮಾಡ್ತಾರೆ ಅಂಥೇಳಿ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಈಗ ಭೀಮನ ಕೊಳೆಯಿಂದ ಮುಂದೆ ಸಾಗ್ತಾ ಇದ್ದೀವಿ ಕೈಲಾಸ ಪರ್ವತ ಕಡೆ. ಫಸ್ಟ್ ಇವಾಗ ಭೀಮನ ಕೊಳೆಯಿಂದ ಫಸ್ಟ್ ಬೇಗ ಹೋಗಣ್ರಿ ಊಟ ಸಿಗುತ್ತಾ ಅಂತೇಳಿ ಮಾಮನೆ ಮಸ್ತ್ ತೋರಿಸ್ತಾ ಇರೋದು. ಈಗ ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಯೋಗೇಶ್ ಬಾಬು. ಆದ್ರೆ ಗುಡ್ಡನೇ ಮರಿತಾ ಇಲ್ಲ, ಗುಡ್ಡನೇ ಬೇಕು ಗುಡ್ಡನೇ ನೋಡ್ತಾ ಇದ್ದಾರೆ. ಹಾಂ ಇದೆ ನೋಡಿಯಪ್ಪ ಭೀಮನ ಕೊಳ ಇದೆ ನೋಡಪ್ಪ. ದೃಶ್ಯ ಅಂದರೆ ಮೇಲೆ ಹತ್ತಿದ ಮೇಲೆ ನೋಡಿ ಹೇಗೆ ಕಾಣ್ತಾ ಇದೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಭೀಮನ ಕೊಳ ಮೇಲೆ ಹತ್ತಿದ ಮೇಲೆ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಅಪೋಸಿಟ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹತ್ತಿ ಕೆಳಗೆ ಇಳಿದು, ಆ ಕಡೆಯಿಂದ ಕೆಳಗೆ ಇಳಿದು ಇಲ್ಲಿ ಮೇಲೆ ಹತ್ತಿದ್ರದ್ದು. ಇಲ್ಲಿ ಭೀಮನ ಕೊಳ ಬರೋ ತನಕ ಎಲ್ಲಿನೂ ನೀರು ಸಿಗ್ತಾಯಿಲ್ಲ. ಅಲ್ಲಿ ನೀರು ತಗೊಳ್ರಿ ಅಂತ ಹೇಳಿದರೆ ಒಬ್ಬರು ತಗೊಳ್ಳಿಲ್ಲ, ಎಲ್ಲ ನೀರು ಅಂತ ಇದ್ದಾರೆ ನಮ್ಮ ಹುಡುಗರು.
ಕೈಲಾಸಗಿರಿ ಪರ್ವತ ಹತ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ವಿ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೈಲಾಸಗಿರಿ ಪರ್ವತ ಆದಮೇಲೆ ಟೆಂಟ್ ಹಾಕಿರ್ತಾರೆ, ರೆಸ್ಟ್ ಮಾಡೋರು ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡೋರು ಮಾಡ್ತಾರೆ. ಟೆಂಟು ಸೂಪರ್ ಇದೆ, ದೊಡ್ಡದಾಗಿ ಹಾಕಿದ್ದಾರೆ ಟೆಂಟ್, ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಇದು ಸ್ವಲ್ಪ ಇಲ್ಲೇ ಮುಂದೆ ಹೋದರೆ ಊಟನೂ ಇರುತ್ತೆ, ಊಟ ಮಾಡೋರು ಊಟ ಮಾಡಿಕೊಂಡು ನೆಕ್ಸ್ಟ್ ಆಗಿ ದೇವಸ್ಥಾನ. ಎಷ್ಟು ಜನ ಇದ್ದಾರೆ ಸ್ವಾಮಿಗಳು, ಫುಲ್ಲು ಶ್ರೀಶೈಲ ಮಲೆ ಹಾಕಿದ್ರಿಂದ ಫುಲ್ಲು ಇದ್ದಾರೆ ಜನ. ಚೆನ್ನಾಗಿದೆ ದರ್ಶನ. ದೇವಸ್ಥಾನ ಸ್ವಲ್ಪ ಫುಲ್ ಫಾಸ್ಟ್ ಇದ್ದಾರೆ ಸ್ವಾಮಿಗಳು ನೋಡ್ರಿ, ಎಲ್ಲ ಫುಲ್ಲು ಜನ. ಇವಾಗ ಶ್ರೀಶೈಲಕ್ಕೆ ಪಾದಯಾತ್ರೆ ಮತ್ತೆ ಇಲ್ಲಿಂದ 2 ಕಿಲೋಮೀಟರ್ ಇದೆ ನೋಡಿ. శ్రీశైలం మందిరం రీచ్ అయినాము. ఇప్పుడు రూమ్స్ ఆల్మోస్ట్ ఆల్ దొరకట్లేదు, దానికే ఇప్పుడు కొడుకున్నాము. ఇక్కడ పోతున్నాము, దగ్గరకు ఉన్నాయని చెప్పాను. ఆడ వీరశైవ ఒకటి ఉంది, 15 మంది ఉంటే 4000 అడుగుతున్నారు. మేము ఉండేది మేముండేదే 7 మెంబర్స్ ఉన్నాము. ఎక్కువ అవుతుందని వేరే దగ్గరకు పోతున్నాము. చూడాలా రూమ్స్ ఎక్కువ అడుగుతున్నారు. సీజన్ కదా ఇప్పుడు, శివరాత్రి సీజన్ కదా, కొంచెం ఎక్కువే అడుగుతున్నారు. డబ్బులు పెట్టుకోరండి ఎక్కువ. థ్యాంక్ యూ ఫ్రెండ్స్. ಫೈನಲಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ದರ್ಶನ ಗೊತ್ತಿಲ್ಲ, ಟೈಮ್ ಬೇರೆ ಆಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತಾಯಿದ್ವಿ. ಇದೇ ದರ್ಶನ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಏನಂತ. ದರ್ಶನ ಸಿಗುತ್ತಿಲ್ಲ ಗೊತ್ತಿಲ್ಲ. ದರ್ಶನ ಸಿಗಲಿಲ್ಲ ಅಂದರೆ ಬೆಳಗ್ಗೆ ದರ್ಶನ ಮಾಡೋದು. ಈಗ ದರ್ಶನ ಆದರೂ ಕೂಡ ಬೆಳಗ್ಗೆ ಇನ್ನೊಂದು ಟೈಮ್ ದರ್ಶನ ಮಾಡೋದು. ಓಕೆ, ಬಾಯ್.